ನೋಡಿ ಸರ್ ಎಲ್ಲಾ ತರದ ವೆರೈಟಿಗಳು ಇದಾವೆ ಸರ್. ಇದು ಅರೇಕ ಫಾರ್ಮ್ ಅಂತ ಹೇಳ್ಬಿಟ್ಟು ಸರ್, ಇದ್ರಲ್ಲಿ 3 ಕಲರ್ ಬರುತ್ತೆ. ಈ ಸ್ಟಾರ್ಟಿಂಗ್ ಅಲ್ಲಿ ಹಣ್ಣು ಬಿಟ್ಟಿತ್ತು ಸರ್, ಯಾರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇದು 3 ವರ್ಷಕ್ಕೆ ಇದು ಕಾಯಿ ಬಿಡುತ್ತೆ ಸರ್. ಇದು ಸರ್ ಇದು ಎಕ್ಸ್ಪೋರ್ಟ್ ಆಗುತ್ತೆ, ಬಟ್ ಇಲ್ಲಿ ಯಾರು ಎಕ್ಸ್ಪೋರ್ಟ್ ಮಾಡಲ್ಲ ಸರ್. ಇಲ್ಲ ಹೊರಗಡೆ ಮಾಡ್ತಾರೆ, ಬೆಂಗಳೂರು ಎಲ್ಲ ಮಾಡ್ತಾರೆ. ಹೆಣ್ಮಕ್ಳು ತುಂಬಾ ಯೂಸ್ ಮಾಡ್ತಾರೆ ಸರ್. ಇದು ಸರಿ ಕೊಕ್ರೆ ಸರ್, ಇದು ಸಿಮೆಂಟ್ ಅಲ್ಲಿ ಮಾಡಿರೋಂಥದ್ದು ಸರ್. ನನ್ನ ಹೆಸರು ಬಂದ್ಬಿಟ್ಟು ಮುನೀರ್ ಅಂತ ಹೇಳಿ. ಇಲ್ಲೇ ನಾನು ಹರಳಿ ಮಾಡಿದವನು. ನಮ್ಮನೆ ಇಲ್ಲೇ 4 ಕಿಲೋಮೀಟರ್ ಆಗುತ್ತೆ. ಇದು ಬಂದ್ಬಿಟ್ಟು ತಳವೆ ಅಂತ ಹೇಳಿ ಊರು. 3.5 ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀನಿ ನಾನು. ನಡೀತಾ ಇದೆ, ದೇವ್ರ ಚೆನ್ನಾಗಿ ನಡೀತಾ ಇದೆ, ಏನು ತೊಂದರೆ ಇಲ್ಲ. ಬಿಸ್ನೆಸ್ ಪರವಾಗಿಲ್ಲ, ಚೆನ್ನಾಗಿದೆ. ಯಾಕೆ ಸರ್ ನರ್ಸರಿ ಮಾಡ್ಬೇಕಂತ ಯಾಕೆ ನಿಮ್ ತಲೆಯಲ್ಲಿ ಬಂತು? ನರ್ಸರಿ ಅಂದ್ರೆ ನನಗೆ ಇದ್ರ ಮೇನ್ ಪ್ರೇರಣೆ ಕೊಟ್ಟಿದ್ದೆ ನಮ್ಮ ಮಾಮ, ನನ್ನ ಹೆಂಡತಿ ತಂದೆನೇ ಇದಕ್ಕೆ ಮುಖ್ಯವಾಗಿ ನರ್ಸರಿ ಬಗ್ಗೆ ನನಗೆ ಐಡಿಯಾ ಕೊಟ್ಟಿದ್ದೆ ಅವರು. ನನಗೆ ಸಣ್ಣಲ್ಲಿಂದನೂ ಹೂವಿನ ಗಿಡ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಸೊ ಅದಕ್ಕೋಸ್ಕರ ಮನೆಯಲ್ಲೆಲ್ಲ ತುಂಬಾ ಹೂವಿನ ಗಿಡ ಎಲ್ಲ ಮಾಡಿದ್ದೆ ನಾನು. ಆಮೇಲೆ ಅವರೇ ನನಗೊಂದ್ಸಲ ಹೇಳಿದ್ರು, ನರ್ಸರಿ ಮಾಡ್ಬೋದಿತ್ತಲ್ಲ ನೀನು ಅಂತ ಹೇಳಿ ಒಂದು ಸಜೆಷನ್ ಕೊಟ್ರು ಈ ತರ. ಅವರ ಇದ್ರ ಪ್ರಕಾರನೇ ನಾನು ಮಾಡ್ಕೊಂಡು ಬಂದೆ. ದೇವ್ರ ನಡೆಸಿ ಒಳ್ಳೆ ಇದಾಯ್ತು. ಆದ್ರೆ ಇವತ್ತು ಅವರು ನಮ್ಮ ಜೊತೆಲಿಲ್ಲ, ತುಂಬಾ ಬೇಸರ ಕೂಡ ಆಗ್ತಾ ಇದೆ ಆ ವಿಷಯದಲ್ಲಿ. ನನಗೆ ಜೊತೆಲಿ ಒಂದು ಸ್ನೇಹಿತರ ತರ ಇದ್ದಂತ ಒಂದು ಮಾವ, ಅವರು ಭಾರಿ ಬೇಜಾರಾಗ್ತಾ ಇದೆ. ಸೊ ಅವರ ಒಂದು ಇದ್ರಲ್ಲಿ ಇದು ನಡೆಸ್ತಾ ಇದ್ದೀನಿ ಈಗ. ಕೊನೆ ತನಕನೂ ನಮ್ಮ ಜೀವನ ಇರೋ ತನಕನೂ ಇದನ್ನ ನಡೆಸಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ನಡೆಸ್ತಾ ಇದ್ದೀನಿ. ಇನ್ನು ಉಳಿದಿದ್ದು ದೇವ್ರಿಗೆ ಬಿಟ್ಟಿದ್ದು ಸರ್. ಇದು ನಾನು ಮುಂಚೆ ಏನಂದ್ರೆ, ನನಗೆ ನರ್ಸರಿ ಅಂತ ಮಾಡ್ಕೊಟ್ಟಿದ್ದು ಹೇಗೆ ಅಂತ ಹೇಳಿದ್ರೆ, ನನ್ನ ಹತ್ರ ಒಂದು ಪಿಕಪ್ ಇತ್ತು. ಪಿಕಪ್ ಅಲ್ಲಿ ನಾನು ಹಳ್ಳಿಗೆಲ್ಲ ಲೈನ್ ಮಾಡ್ತಾ ಇದ್ದೆ. ಆಮೇಲೆ ಮಧ್ಯದಲ್ಲಿ 2018ರಲ್ಲಿ ಕೊರೋನಾ ಬೇರೆ ಬಂತು. ಕೊರೋನಾ ಬಂದ ಸಂದರ್ಭದಲ್ಲಿ ನಾನು ಇದೇ ಇಲ್ಲಿ ಅಲ್ಲೊಂದು ಮೋರಿ ಕಟ್ಟಕ್ಕಂತ ಇದೆ ನೋಡಿ ಸರ್. ಆ ಮೋರಿ ಕಟ್ಟೆಯಲ್ಲಿ ರೋಡ್ ಸೈಡ್ ಅಲ್ಲೇ ನಿಲ್ಸ್ಕೊಂಡು ಹೂವಿನ ಗಿಡನೆಲ್ಲ ಮಾರ್ತಾ ಇದ್ದೆ. ಆಮೇಲೆ ಹೀಗೆ ನಮ್ಮ ಇಲ್ಲಿ ಎದುರುಗಡೆ ಮನೆಯವರು ಒಂದಿಬ್ರು ಇದ್ದಾರೆ, ಅಕ್ಕ ತಂಗಿಯವರು. ಅವರು ನನಗೆ ಅವ್ರ ಹತ್ರ ಕೇಳಿದಾಗ ಈ ಜಾಗ ಒಂದು ಖಾಲಿ ಬಿದ್ದಿತ್ತು, ಬಾಡಿಗೆ ಕೊಡಿಸ್ತೀರಾ ಅಂತ ಕೇಳಿದಾಗ ಅವರೇ ಬಂದು ಖುದ್ದಾಗಿ ಬಂದು ನಿಂತು ಮಾತಾಡಿ ಈ ಜಾಗನ ಕೊಡಿಸಿದ್ದಾರೆ ನನಗೆ. ಇವತ್ತು ಅವ್ರು ಕೊಟ್ಟಿದ್ದ ಆಶೀರ್ವಾದದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಸರ್. ನೋಡಿ ಸರ್ ಎಲ್ಲಾ ತರದ ವೆರೈಟಿಗಳು ಇದಾವೆ. ಪ್ರತಿಯೊಂದು ಈ ಗೋಲ್ಡನ್ ಸೈಪ್ರಸ್ ಇರ್ಬೋದು, ಅಥವಾ ತಾಯಿ ಸೈಪ್ರಸ್ ಇರ್ಬೋದು, ಶೋ ಪ್ಲಾಂಟ್ಸ್, ಆಮೇಲೆ ಮೆಲಸ್ಟೋಮಿಯಾ, ಆಮೇಲೆ ರೋಸ್. ಇದು ಬಂದ್ಬಿಟ್ಟು ಮೆಲಸ್ಟೋಮಿಯಾ ಅಂತ ಸರ್. ಇದರಲ್ಲಿ 3 ಕಲರ್ ಬರುತ್ತೆ, ಪಿಂಕ್, ಪರ್ಪಲ್ ಮತ್ತೆ ವೈಟ್ ಅಂತ ಹೇಳಿ 3 ಕಲರ್ ಬರುತ್ತೆ ಇದರಲ್ಲಿ. ಶೋ ಗಿಡನ ಸರ್ ಇದು? ಶೋ ಅಂದ್ರೆ ಫ್ಲವರಿಂಗ್ ಸರ್. ಇದು ಇದರಲ್ಲಿ ಹೂ ಬಿಡುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಹೂವೆಲ್ಲ. ಓಕೆ. ಇದು ಒಂದ್ಸಲ ಗಿಡ ನೆಟ್ಬಿಟ್ರೆ ಸರಿ ಸುಮಾರು ಇದು ಆಲ್ ಸೀಸನ್ ಇದೆ. ಎನಿ ಟೈಮ್ ಒಂದು 1000 ಹೂ ಇರುತ್ತೆ ಒಂದು ಗಿಡದಲ್ಲಿ ಸರ್. ಇದು ಲ್ಯಾಂಡ್ ಮ್ಯಾಟ್. ಇದು ಲ್ಯಾಂಡ್ ಮ್ಯಾಟ್ ನಾನು ಲ್ಯಾಂಡ್ಸ್ಕೇಪ್ ಬೇರೆ ಮಾಡ್ತೀನಿ ನಾನು. ಲ್ಯಾಂಡ್ಸ್ಕೇಪ್ ಅಂದ್ರೆ ಮನೆಗೆ ಹೋಗ್ಬಿಟ್ಟು ಗಾರ್ಡನ್ ಎಲ್ಲ ಮಾಡ್ಕೊಡ್ತೀನಿ ಸರ್ ಮನೆಗೆಲ್ಲ. ಆಮೇಲೆ ಇದು ಬಂದ್ಬಿಟ್ಟು ಬೋಗನ್ ವಿಲ್ಲ. ಇದು ಬೋಗನ್ ವಿಲ್ಲ, ಕೆಲವರು ಇದನ್ನ ಪೇಪರ್ ಅಂತಾರೆ. ಆಮೇಲೆ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಬೋಗನ್ ವಿಲ್ಲ ಅಂತ ಹೇಳ್ತಾರೆ, ಆಮೇಲೆ ಕನ್ನಡದಲ್ಲಿ ಬಂಗ್ಲೆ ಗಿಡ ಅಂತಾರೆ ಸರ್ ಇದಕ್ಕೆ. ಇದೇನ್ ಸರ್, ಏನ್ ಪರ್ಪಸ್ ಸರ್? ಇದು ಇದೆ ಫ್ಲವರಿಂಗ್ ಸರ್. ಇದು ಬಿಸಿಲಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಹೂ, ಬೇಸಿಗೆಯಲ್ಲಿ ತುಂಬಾ ಜಾಸ್ತಿ ಬರುತ್ತೆ, ಮಳೆಗಾಲದಲ್ಲಿ ಹೂ ಇರಲ್ಲ. ಓಕೆ. ಇದು ದಾಸವಾಳ ಗಿಡ ಅಂತ ಹೇಳ್ತಾರೆ ಇದಕ್ಕೆ ಸರ್. ಇಂಗ್ಲಿಷ್ ಅಲ್ಲಿ ಹೈಬಿಸ್ಕಸ್ ಅಂತ ಹೇಳ್ತಾರೆ. ಓಕೆ. ಆಮೇಲೆ ಇಲ್ಲಿ ನೋಡಿ, ಇದು ರೋಸ್. ಇದು ರೋಸ್ ಅಲ್ಲಿ ಸ್ವಲ್ಪ ವೆರೈಟೀಸ್ ರೋಸ್ಗಳು ಬರ್ತವೆ ಸರ್. ಇದು ಸೆಂಟೆಡ್ ರೋಸ್ ಎಲ್ಲ ಬರುತ್ತೆ. ಆಮೇಲೆ ಬೇರೆ 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 ತರದ ರೋಸ್ಗಳು ಬರ್ತವೆ ಸರ್. ಇದ್ರಲ್ಲಿ ಕೆಲವೆಲ್ಲ ಇದು ಈ ಕಲರ್ ಅಲ್ಲಿ ಸೆಂಟೆಡ್ ಎಲ್ಲ ಬರುತ್ತೆ ಸರ್. ಇದು ಸೆಂಟೆಡ್ ಇದೆ ಆಕ್ಚುಲಿ. ಇದು ಸೆಂಟೆಡ್ ಅಂತ ಗೊತ್ತಾಯ್ತಲ್ಲ ಸರ್ ನಿಮ್ಗೆ? ರೋಸ್ ವಾಟರ್ ಎಲ್ಲ ಮಾಡ್ತಾರೆ ನೋಡಿ ಸರ್, ಅದು ಆ ತರ ಬರುತ್ತೆ. ಬನ್ನಿ. ಹೆಂಗಿದೆ ಸರ್ ರೇಟ್ ಎಲ್ಲ? ಸರ್ ರೇಟ್ ಎಲ್ಲ ರೀಸನಬಲ್ ಕೊಡ್ತೀವಿ ಸರ್. ನಾವು 60 ರೂಪಾಯಿ ಸ್ಟಾರ್ಟ್ ಆಗುತ್ತೆ, 140, 180 ತನಕ ದೊಡ್ಡ ಪಾಟಲ್ಲಿ ಗಿಡಗಳು ಕೊಡ್ತೀವಿ ಸರ್. ಮತ್ತೆ ಇದು ಅಲ್ವೇರಾ ಅಂತ ಸರ್, ಗೊತ್ತಿರ್ಬೇಕು ನಿಮ್ಗೆ. ಹೆಣ್ಮಕ್ಳು ತುಂಬಾ ಯೂಸ್ ಮಾಡ್ತಾರೆ ಸರ್. ಇದು ಬೆನಿವಿಯಾ ಫಿಟ್ಸ್ ಸರ್, ನಮ್ಗೆ ಅಷ್ಟು ಗೊತ್ತಾಗಲ್ಲ ಸರ್. ಅವರು ಏನು ಸ್ಕಿನ್ನಿಗೆಲ್ಲ ಇದನ್ನ ಅಪ್ಲೈ ಮಾಡ್ತಾರೆ ಸರ್. ಓಕೆ. ಹಾಗಾಗಿ ಅವ್ರಿಗೆ ಗೊತ್ತಿದೆ, ಅವ್ರ ಹತ್ರನೇ ಕೇಳ್ಬೇಕು ನೀವು. ಓಕೆ ಸರ್. ಸರ್ ಇದು ಅರೇಕ ಫಾರ್ಮ್ ಅಂತ ಹೇಳ್ಬಿಟ್ಟು ಸರ್, ಇದ್ರಲ್ಲಿ 3 ಕಲರ್ ಬರುತ್ತೆ, ಗೋಲ್ಡ್, ಗ್ರೀನ್, ಆಮೇಲೆ ರೆಡ್ ಅಂತ ಬರುತ್ತೆ ಸರ್. 3 ಕಲರ್ ಬರುತ್ತೆ ಇದ್ರಲ್ಲಿ. ಓಕೆ. ಆಮೇಲೆ ಇದು ಸರ್ ನೀಮ್ ಅಂತಾರೆ ಸರ್. ನೀಮ್ ಅಂತಾರೆ, ಕೈ ಬೇವು ಅಂತಾರೆ ಕನ್ನಡದಲ್ಲಿ ಸರ್. ನೀಮ್, ಹೌದು. ಲವಂಗ ಸರ್. ಇದು ಪ್ಲಾಂಟ್ಸ್ ಬಂದ್ಬಿಟ್ಟು ಲವಂಗ. ಇದು ಯಾವ್ದು ಹೇಳಿ? ಲವಂಗ. ಇಲ್ಲಿ ನೋಡಿ, ಇಲ್ಲಿದೆ ಲವಂಗ. ಇದು ಲವಂಗ ಅಂತ ಗೊತ್ತಲ್ಲ ಸರ್ ನಿಮ್ಗೆ? ಲವಂಗ, ಚಕ್ಕೆ. ಇದು ಎಲ್ಲ ಮಣ್ಣಿಗೆ ಸೆಟ್ ಆಗತ್ತಾ? ಬರುತ್ತೆ ಸರ್. ಇಲ್ಲಿಗೆಲ್ಲ ಆಲ್ಮೋಸ್ಟ್ ಇಲ್ಲೆಲ್ಲ ಫಸಲು ಬರ್ತಾ ಇದೆ ಇದು ಲವಂಗ. ಆಮೇಲೆ ಪೇರ್ಲೆಯಲ್ಲಿ 2-3 ವೆರೈಟಿ ಇದೆ ಸರ್. ಹೌದು ಸರ್. ಇದು ಕೆಜಿ ಪೇರ್ಲೆ ಅಂತಾರೆ ಸರ್ ಇದಕ್ಕೆ. ಹೇಳಿ ಯಾವ್ದು? ಇದು ಕೆಜಿ ಪೇರ್ಲೆ ಅಂತಾರೆ ಸರ್. ನೋಡಿ ಇಲ್ಲಿ ಹಣ್ಣು ಬಿಡತ್ತೆ ನೋಡಿ ಸರ್, ಈ ತರ ಹಣ್ಣು ಬಿಟ್ಟಿರುತ್ತೆ. ಈ ಸ್ಟಾರ್ಟಿಂಗ್ ಅಲ್ಲಿ ಹಣ್ಣು ಬಿಟ್ಟಿತ್ತು ಸರ್, ಯಾರು ಎತ್ಕೊಂಡು ಹೋಗ್ಬಿಟ್ಟಾರೆ. ತೈವಾನ್ ಅಂತಾರಲ್ಲ ಅದು? ತೈವಾನ್ ಅಲ್ಲ ಸರ್, ತೈವಾನ್ ವೆರೈಟಿ ಬೇರೆ, ಇದು ಬೇರೆ. ಇದು ಕೆಜಿ ಪೇರ್ಲೆ ಅಂತ ಕರೀತಾರೆ. ಆಮೇಲೆ ಸರ್ ಬಿಲ್ವ ಪತ್ರೆ ಅಂತಾರೆ ಸರ್. ನೋಡಿ ಇದು ದೇವಸ್ಥಾನದಲ್ಲಿ ತುಂಬಾ ಜಾಸ್ತಿ ಮಾಡ್ತಾರೆ. ದೇವಸ್ಥಾನದಲ್ಲಿ ನೆಡ್ಲಿಕ್ಕೆ ಅಂತಾನೆ ಕೆಲವರು ಉದ್ದೇಶಪೂರ್ವಕ ತಗೊಂಡು ಹೋಗ್ತಾರೆ. ಬಿಲ್ವ ಪತ್ರೆ ಮತ್ತೆ ಪಾರಿಜಾತನ ತುಂಬಾ ಚೆನ್ನಾಗಿ ತಗೊಂಡು ಹೋಗ್ತಾರೆ ಸರ್. ಇದು ಬಿಲ್ವ ಪತ್ರೆ, ಇದು ದಾಲ್ಚಿನಿ. ಆಮೇಲೆ ಸರ್ ಜಾಯ್ಕಾಯಿ. ಇದು ಜಾಯ್ಕಾಯಿ ಪ್ಲಾಂಟ್ಸ್ ಅಂತ ಇದಕ್ಕೆ. ಜಾಯ್ಕಾಯಿ. ಆಮೇಲೆ ರಾಂಬುಟನ್. ಇದು ರಾಂಬುಟನ್. ಆಮೇಲೆ ಸರ್ ಇದು ಈ ಪ್ಲಾಂಟ್ ಬಂದ್ಬಿಟ್ಟು ಪಾನ್ ಅಂತಾರೆ ಸರ್. ಇದು ಒಂದು ಎಲೆ ತಿಂದ್ಬಿಟ್ರೆ ಇದು ಪಾನ್ ಅಂತ ಹೇಳ್ತಾರೆ. ಈ ಗಿಡದ ಪಾನಿನ ಗಿಡ ಅಂತ ಹೇಳ್ತಾರೆ. ಹೇಳಿ ಸರ್ ಅದು? ಇದು ಯಾವ ತರ ಅಂದ್ರೆ ನಿಮ್ಗೆ ಒಂದು ಎಲೆ ಸರ್, ನೀವು ತಿಂದು ನೋಡಿ ಸರ್. ಇದು ಸೇಮ್ ನೀವು ಬಡಿ ಸೊಪ್ಪು ತಿಂದಂಗೆ ಆಗುತ್ತೆ ಸರ್.
ಈ ಊಟ ಮಾಡಿದಾಗ ಏನು ಇದು ಮಾಡ್ತೀವಿ ಬಡ ಸೊಪ್ಪು ಏನು ತಿಂತೀರಿ ಸರಿ ಅದೇ ಫೀಲ್ ಬರುತ್ತೆ, ಅದೇ ಸ್ಮೆಲ್. ಒಂದೆಲೆ ನೀನು ಮುಡ್ಸ್ಬಿಟ್ರೆ ಇಡೀ ನರ್ಸರಿನೇ ಸ್ಮೆಲ್ ಬರ್ತಾ ಇರುತ್ತೆ ಸರ್ ಆ ಥರ. ಆಮೇಲೆ ಇದೆಲ್ಲ ಫಾರ್ಮ್ಗಳು ಸರ್, ಇದೆಲ್ಲ ಶೋಗ್ ಹಾಕುವಂಥದ್ದು. ಆಮೇಲೆ ಇದು ಅಂಜೂರ ಸರ್, ಇದು ಅಂಜೂರ. ಆಮೇಲೆ ಸರ್ ಅಮೃತ ನೋನಿ ಅಂತ ಹೇಳ್ತಾರಲ್ಲ ಸರ್, ಗೊತ್ತಿದೆ ನಿಮಗೆ? ಇದು ಅಮೃತ ನೋನಿ ಸರ್, ಇದು ಅಮೃತ ನೋನಿ ಪ್ಲಾಂಟ್ ಅಂತ ಇದಕ್ಕೆ, ಅಮೃತ ನೋನಿ. ಆಮೇಲೆ ಇದು ಲಕ್ಷ್ಮಣ ಫಲ ಅಂತಾರೆ ಸರ್, ಲಕ್ಷ್ಮಣ ಫಲ. ಲಿಂಬು ನೋಡಿ ಸರ್, ಇದು ಆಲ್ ಸೀಸನ್ ಲಿಂಬು, ಇದು ಆಲ್ ಸೀಸನ್ ಲಿಂಬು. ಆಮೇಲೆ ಇದು ಸರ್, ಇದು ಕಾಟ್ ಬಾದಾಮಿ ಅಂತ ಹೇಳ್ತಾರೆ ಸರ್, ಇದು ಶೋಗೆಲ್ಲ ಹಾಕ್ತಾರೆ, ಆಮೇಲೆ ನೆರಳಿಗೆಲ್ಲ ಹಾಕ್ತಾರೆ, ಮನೆ ಹತ್ರ ಗಾಡಿ ಪಾರ್ಕಿಂಗ್ ಮಾಡ್ಲಿಕ್ಕೆಲ್ಲ ಎಲ್ಲ ಮಾಡ್ತಾರೆ. ಆಮೇಲೆ ಇದು ಸರ್, ಇದು ಜಿ ಹಲ್ಸ್ ಅಂತಾರೆ ಸರ್, ಜಿ ಹಲ್ಸ್. ಜಿ ಹಲ್ಸ್ ಕೇಳಿದ್ರೆ ಜಿ ಗುಜ್ಜೆ ಅಂತ ಹೇಳ್ತಾರೆ. ಜಿ ಹಲ್ಸ್ ಅಂತ ಡಿಫ್ರೆಂಟ್ ಆಗಿದೆ ಅದು ಸರ್. ಹಲ್ಸೆ ಸಣ್ಣ ಸಣ್ಣ ಹಲ್ಸ್ ಬರುತ್ತೆ ಸರ್, ಅದು ಉಪ್ಪಿನಕಾಯಿ ಇದೆಲ್ಲ ಮಾಡ್ತಾರೆ, ಸಾರೆಲ್ಲ ಮಾಡ್ತಾರೆ ಇದರಲ್ಲಿ. ಎಗ್ ಫ್ರೂಟ್, ಮೊಟ್ಟೆ ಹಣ್ಣು ಅಂತ ಹೇಳಿ ಕರೀತಾರಲ್ಲ ಸರ್. ಮೆಣಸು ಅದು ಮೊಟ್ಟೆ ಹಣ್ಣು ಹಂಗೆ ತಿಂತಾರೆ ಸರ್, ಸೇಮ್ ಮೊಟ್ಟೆ ಒಳಗಡೆ ಹೇಗಿರುತ್ತೋ ಎಲ್ಲೋ ಅದೇ ತರ ಇರುತ್ತೆ, ವೈಟ್ ಮತ್ತೆ ಎಲ್ಲೋ ಮಿಕ್ಸಿಂಗ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ಸರ್, ಪೌಡರ್ ಆಗುತ್ತೆ ತಿನ್ನಕ್ಕೆ. ಹೈಬ್ರಿಡ್ ಏನ್ ಸರ್ ಅದು? ಹೈಬ್ರಿಡ್ ಇದು ಸೀಡಿಂಗ್ ಸರ್, ಇದು ಸೀಡಿಂದ ಮಾಡಿ ಕಸಿ ಅಲ್ಲ. ತೆಂಗು ಸರ್, ಇದು ತೆಂಗು. ಇದು ಎಲ್ಲಿದೆ? ಇದು ಕಾಸರಗೋಡಿಂದ ಬರುತ್ತೆ ಸರ್ ನಮಗೆ ಸಪ್ಲೈ. ಇದು 3 ವರ್ಷಕ್ಕೆ ಇದು ಕಾಯಿ ಬಿಡುತ್ತೆ ಸರ್. ಇದು 3 ವರ್ಷ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಸೌತ್ ಕೇಂದ್ರದ ವೆದರ್ ಬೇರೆ ಇರುತ್ತೆ, ನಮ್ಮ ವೆದರ್ ಬೇರೆ ಇರುತ್ತೆ. ನಾವು ಅದಕ್ಕೆ ಕಸ್ಟಮರಿಗೆ 3.5 ಇಂದ 4 ವರ್ಷ ಅಂತ ಹೇಳ್ಬಿಡ್ತೀವಿ ಸರ್. ಬಂದಿದೆ ಸರ್, ಕೊಟ್ಟಿದ್ದ ಗಿಡಗಳು ಎಷ್ಟೋ ಬಂದಿದ್ದಾವೆ. ಇವೆಲ್ಲ ಸರ್ ಅದೇ ಹೈಬ್ರಿಡ್ ಸರ್. ಇದು ನೋಡಿದ್ರೆ ಗೊತ್ತಾಗುತ್ತೆ ಸರ್ ನಿಮ್ಗೆ, ಈಗಲೇ ಗರಿ ಹೊಡೆದ್ಬಿಟ್ಟಿದೆ ಸರ್, ಇದು ಎಲ್ಲ ಮರನೇ ಆಗ್ಬಿಟ್ಟಿದೆ, ನೋಡಿದ್ರೆ ಗೊತ್ತಾಗುತ್ತೆ ಸರ್ ನಿಮಗೆ ಬುಡದಲ್ಲಿ. ಇದೀಗ ನೆಲಕ್ಕೆ ಹಾಕಿದ್ರೆ ಸರ್, ಈಗ ಎಷ್ಟು ವರ್ಷದ ಗಿಡ ಇದು? ಇದೀಗ 1.5 ವರ್ಷದ ಗಿಡ ಸರ್. ಅದೆಷ್ಟು ಕೆಜಿ ಇದು ಬ್ಯಾಗ್? ಸರ್ ಬ್ಯಾಗ್ ಬಂದ್ಬಿಟ್ಟು ಅದು 8-12 ಇರುತ್ತೆ ಸರ್ ಇದು ಬ್ಯಾಗ್. ಎಷ್ಟು ಕೆಜಿ ಹಿಡಿಯುತ್ತೆ ಸರ್? ಮಣ್ಣು ಬಂದ್ಬಿಟ್ಟು 10 kg ಮಣ್ಣು ಇದೆ ಸರ್, 10 kg ಮಣ್ಣು. ಓಕೆ ಓಕೆ, 10 kg ಮಣ್ಣು ಸರ್. ಇದು ದಾಳಿಂಬೆ. ಆಮೇಲೆ ಇದು ವಾಟರ್ ಜಾಮ್ ಅಂತಾರೆ ಸರ್, ನೀರ್ ಪೇರ್ಲೆ ಅಂತ ಹೇಳ್ತಾರಲ್ಲ ಸರ್, ವೈಟ್ ಅಲ್ಲಿ. ಆಮೇಲೆ ಮ್ಯಾಂಗೋ ಎಲ್ಲ ಅಲ್ಲಿ ಇದೆ ಸರ್. ಸರ್ ಇದು ನುಗ್ಗೆ ಸರ್, ಇದು ಹೈಬ್ರಿಡ್ ನುಗ್ಗೆ ಅಂತಾರೆ ಇದಕ್ಕೆ, ನುಗ್ಗೆ ಇದು ಸದ್ದೆಲ್ಲ. ಮತ್ತೆ ಕ್ರೋಟನ್ ಸರ್, ಕ್ರೋಟನ್ ಸರ್, ಅದೆಲ್ಲ ಕ್ರೋಟನ್ಗಳು. ಏನದು? ಅದ್ರಲ್ಲಿ ಸುಮಾರು ಕಲರ್ ಶೋ ಅಷ್ಟೇ ಸರ್, ಅದು ಕಲರ್ ಬಣ್ಣದ ಗಿಡ ಅಂತಾರೆ, ಕಲರ್ ಎಲೆಗಳು ಮಾತ್ರ ಬೆಳೆಸ್ತದೆ. ಬನ್ನಿ ಸರ್, ಇಲ್ಲಿ ಸೇವಂತಿಗೆ ಇದೆ, ಬನ್ನಿ ಸರ್. ಕಲರ್ ಸೇವಂತಿಗೆ ಸರ್, ಇದೆಲ್ಲ ಹೈಬ್ರಿಡ್ ಸೇವಂತಿಗೆಗಳು. ಆಮೇಲೆ ಪೆಂಟಾಸ್ ಅಂತಾರೆ ಸರ್ ಇದಕ್ಕೆ, ಪೆಂಟಾಸ್. ಆಮೇಲೆ ಮಲ್ಲಿಗೆ ನೋಡಿ ಸರ್, 4 ತರ ಮಲ್ಲಿಗೆ ಇದೆ. ಯಾವ್ದು? 4. ಇದು ಒಂದು ಸರ್, ಇದು ಮೈಸೂರು ಮಲ್ಲಿಗೆ ಬಂದ್ಬಿಟ್ಟು, ಆಮೇಲೆ ಒಂದು ದುಂಡು ಮಲ್ಲಿಗೆ, ಆಮೇಲೆ ಇದು 7 ಸುತ್ತಿನ ಮಲ್ಲಿಗೆ ಅಂತಾರೆ ಸರ್. ಇನ್ನೊಂದು ಸೂಜಿ ಮಲ್ಲಿಗೆ ಸರ್, ಇದು ಸೂಜಿ ಮಲ್ಲಿಗೆ. ಇದು ಸೂಜಿ ಮಲ್ಲಿಗೆ ಸರ್, ಇದು ಸೂಜಿ ಮಲ್ಲಿಗೆ, ಸಣ್ಣ ಮಲ್ಲಿಗೆ. ಆಮೇಲೆ ಇದು ಇದೆ ಸರ್ ದುಂಡು ಮಲ್ಲಿಗೆ. ಇದು 7 ಸುತ್ತಿನ ಮಲ್ಲಿಗೆ ಸರ್, ದೊಡ್ಡ ಮಲ್ಲಿಗೆ ಬರುತ್ತೆ. ಇದು ಅದೇ 7 ಸುತ್ತಿನ ಮಲ್ಲಿಗೆ. ಇದು ದುಂಡು ಮಲ್ಲಿಗೆ ಸರ್. ಪಾಯಿಂಟ್ ಸಿಟಿ ಅಂತ ಇದ್ದದ್ದು ಹೆಸರು. ಇದರಲ್ಲಿ ಸುಮಾರು ಒಂದು 4-5 ಕಲರ್ ಬರುತ್ತೆ ಸರ್, ಪಾಯಿಂಟ್ ಸಿಟಿ ಅಂತ. ಇಲ್ಲಿ ಇದೆ ಸರ್ ಗಿಡಗಳ. ಹಾಂ ಸರ್, ಎಲ್ಲ ಶೋ ಗಿಡಗಳು. ಶೋ ಗಿಡಗಳು. ಇದು ಎಲೆನೇ ಕಲರ್ ಸರ್, ಅದ್ರಲ್ಲಿ ಹೂಗಿ ಏನು ಬಿಡಲ್ಲ, ಎಲೆ ಸಣ್ಣ ಹೂ ಬಿಡುತ್ತೆ, ಬಟ್ ಹೂ ಕೌಂಟಿಗೆ ಬರಲ್ಲ ಸರ್, ಅದು ಬರೀ ಎಲೆಗಳು ಮಾತ್ರ ಶೋ ಆಗ್ತಾ ಇರುತ್ತೆ. ಇದು ನೋಡಿ ಸರ್, ಜರ್ಬೇರಾ ಅಂದ್ಬಿಟ್ಟು, ಹೈಬ್ರಿಡ್ ಜರ್ಬೇರಾ. ಇದು ಜರ್ಬೇರಾ ಅಂತ. ಇದು ಎಕ್ಸ್ಪೋರ್ಟ್ ಆಗುತ್ತೆ ಸರ್ ಇದು? ಹಾಂ ಸರ್, ಇದು ಎಕ್ಸ್ಪೋರ್ಟ್ ಆಗುತ್ತೆ, ಬಟ್ ಇಲ್ಲಿ ಯಾರು ಎಕ್ಸ್ಪೋರ್ಟ್ ಮಾಡಲ್ಲ ಸರ್, ಎಲ್ಲ ಹೊರಗಡೆಯಲ್ಲಿ ಮಾಡ್ತಾರೆ, ಬೆಂಗಳೂರೆಲ್ಲ ಮಾಡ್ತಾರೆ. ಸೊ ಇಲ್ಲೆಲ್ಲೂ ಮಾಡಲ್ಲ ಸರ್. ಇದು ಪಿಟೋನಿಯಾ ಅಂತೇಳಿ ಸರ್, ಇದು ಹ್ಯಾಂಗಿಂಗ್ ಪಾಟಲ್ಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸರ್. ಸೊ ಇದು ಕೆಲಂಚು ಅಂತೇಳಿ ಸರ್, ಇದ್ರಲ್ಲಿ ಸುಮಾರು ಒಂದು 8-10 ಕಲರ್ ಬರುತ್ತೆ ಸರ್, ಕೆಲಂಚು ಅಂತೇಳಿ. ಕಲರ್ಸ್ ತುಂಬಾ ಬರುತ್ತೆ, ಬಟ್ ನಮ್ಮ ಹತ್ರ ಸೆಲೆಕ್ಷನ್ ಇರೋದು ಇಷ್ಟೇ ಸರ್ ಇವಾಗ. ಅದರಲ್ಲಿ ಸಣ್ಣ ಪ್ಲಾಂಟ್ ಇದು ಇದೆಲ್ಲ ಅದೇ. ಅದೇ ಸರ್. ಓಕೆ, ಇದು ಜೆರೇನಿಯಂ ಅಂತೇಳಿ ಸರ್, ಇದು ಜೆರೇನಿಯಂ ಪ್ಲಾಂಟ್ ಇದೆ ಇದು. ಆಮೇಲೆ ಇದು ಬಾಲ್ಸಮ್ ಅಂತ ಸರ್, ಬಾಲ್ಸಮ್ ಇದು. ಓಕೆ. ಇದು ಜೇಡ್ ಅಂತ ಸರ್, ಜೇಡ್ ಅಂದ್ಬಿಟ್ಟು ಇದು. ಆಮೇಲೆ ಇದೆಲ್ಲ ಇಂಡೋರ್ ಪ್ಲಾಂಟ್ಸ್ಗಳು ಸರ್, ಎಲ್ಲ ರಬ್ಬರ್ ಪ್ಲಾಂಟ್ಗಳಿದಾವೆ ಸರ್. ಆಮೇಲೆ ಪಾಟ್ಸ್ ಅವೈಲೇಬಲ್ಸ್ ಇದೆ ಸರ್ ನಮ್ಮ ಹತ್ರ, ಪಾಟ್ಗಳೆಲ್ಲ ಒಳ್ಳೊಳ್ಳೆ ಕ್ವಾಲಿಟಿ ಪಾಟ್ಗಳೆಲ್ಲ ಇದಾವೆ ಸರ್. ಪಾಟ್ ಇದು ಕಂಪ್ನಿ ಕೊಠಾರಿ ಅಂತೇಳಿ, ಒಳ್ಳೆ ಕಂಪ್ನಿ ಪಾಟ್ ಸರ್. ಹ್ಯಾಂಗಿಂಗ್ ಪಾಟ್ಗಳೆಲ್ಲ ಒಳ್ಳೊಳ್ಳೆ ಕಂಪ್ನಿ ಪಾಟ್ಗಳಿದಾವೆ, ಗ್ಯಾರಂಟೀಸ್ ಪಾಟ್ಗಳಿದಾವೆ, ಒಳ್ಳೊಳ್ಳೆ ಗೊಬ್ಬರಗಳು ಸಿಗುತ್ತೆ ನಮ್ಮ ಹತ್ರ. ಪ್ಲಾಸ್ಟಿಕ್, ಫೈಬರ್ ಎಲ್ಲ ಬರುತ್ತೆ ಸರ್, ಫೈಬರ್ ಅಲ್ಲೂ ಬರುತ್ತೆ, ಪ್ಲಾಸ್ಟಿಕ್ ಅಲ್ಲೂ ಬರುತ್ತೆ. ಆಮೇಲೆ ಪಿಂಗಾಣಿ ಪಾಟ್ಸ್ ಬರುತ್ತೆ. ಎಲ್ಲ ತರದಲ್ಲಿ ಪಾರ್ಟ್ಸ್ಗಳು ಸಿಗುತ್ತೆ ಸರ್. ಸರಿ, ಕೊಕ್ರೆ ಸರ್, ಇದು ಸಿಮೆಂಟ್ ಅಲ್ಲಿ ಮಾಡಿರುವಂತದ್ದು, ಯಾವುದೇ ತರದ ಜೀವ ಇಲ್ಲ. ಇದು ಸಿಮೆಂಟ್ ಅಲ್ಲೇ ಮಾಡಿದ್ದು, ಹಾಗೆ ಮಾಡ್ತೀವಿ, ಜೀವ ಕೊಡ್ಲಿಕ್ಕೆ ಆಗಲ್ಲ ಸರ್. ಇದೊಂದು ಸರ್ 350 ಇಂದ 450 ಹಿಂಗೆಲ್ಲ ಇದೆ ಸರ್, 200-250 ಎಲ್ಲ ಇದೆ. ಸಣ್ಣ ಸೈಜ್ ಮೇಲೆ ಡಿಪೆಂಡ್. ಡಿಮ್ಯಾಂಡ್ ಇದೆ ಸರ್ ಇದು? ಡಿಮ್ಯಾಂಡ್ ಒಳ್ಳೆ ಹೋಗುತ್ತೆ ಸರ್. ಅದು ಈ ಹೊಸ ಮನೆ ಕಟ್ಟೋರಿಗೆಲ್ಲ ಗಾರ್ಡನ್ ಅಲ್ಲಿ ಇಡ್ಲಿಕ್ಕೆ ಮಧ್ಯದಲ್ಲಿ ಯೂಸ್ ಆಗುತ್ತೆ ಸರ್. ಇದು ಯೂಸ್ ಅಂದ್ರೆ ಸರ್ 1 ಲೀಟರ್ಗೆ 2 ml ಹಾಕಿ ಯೂಸ್ ಮಾಡ್ತೀವಿ. 2 ml 3 ml ಹಾಕಿ ಕಂಟೆಂಟ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ 3 ml ಹಾಕಿ. ಕೊಡೋದ್ರಿಂದ ಏನ್ ಸರ್ ಉದ್ದೇಶ? ಸರ್ ಹುಳ ಗಿಳ ಬರಲ್ಲ. ಆಮೇಲೆ ಈ ವೈಟ್ ಹುಳ ಈ ದಾಸವಾಳದಲ್ಲಿ ತುಂಬಾ ಇರುತ್ತೆ ಸರ್, ಈ ಹುಳ ಹೋಗಲ್ಲ. ಇದು ತುಂಬಾ ಬಾರಿ ಕೆಟ್ಟ ಹುಳ ಇದೆ ಸರ್. ಇದು ಒಂದ್ಸಲ ಗಿಡಕ್ಕೆ ಬಂದ್ಬಿಟ್ರೆ ಇಡೀ ಗಿಡನೇ ಸರ್ವನಾಶ ಮಾಡ್ಬಿಡುತ್ತೆ. ಸೊ ಹಾಗಾಗಿ ಅದೊಂದು ಹುಳದಿಂದ ಅವಾಯ್ಡ್ ಮಾಡ್ಬೇಕು ಗಿಡಗಳನ್ನ. ಮತ್ತೆ ತರಕಾರಿ ಬೀಜಗಳೆಲ್ಲ ಇದಾವೆ. ಸೊ ಹಾಗೆ ಇಂಡೋರ್ ಪ್ಲಾಂಟ್ಸ್ಗಳನ್ನ ಮಾಡ್ತೀವಿ, ಹ್ಯಾಂಗಿಂಗ್ ಪಾಟ್ಸ್ಗಳು ಎಲ್ಲದನ್ನು ಸೇಲ್ ಮಾಡ್ತೀವಿ ಸರ್. ಇದು ಇಲ್ಲಿ ಸರ್
ಸರ್ ಇದು ಕ್ರೋಟನ್ ಸರ್ ಅವೆಲ್ಲ ಪೆಂಡಿಂಗ್ ಉಳಿದಿರೋ ಗಿಡಗಳು ಸರ್ ಅವನ್ನೆಲ್ಲ ರೀಕಂಡೀಷನ್ ಮಾಡಬೇಕು. ಓಕೆ. ಹ್ಯಾಂಗಿಂಗ್ ಪಾಟ್ಸ್ಗಳಲ್ಲಿ ಇದಾವೆ. ಸೊ ಇವತ್ತು ಮಾಲ್ ಆಕ್ಚುಲಿ ಕಡಿಮೆ ಇದೆ ಸರ್ ಇದರಲ್ಲಿ ಮಾಲ್, ಯಾಕಂದ್ರೆ ಸ್ವಲ್ಪ ಸೀಸನ್ ಅನ್ಸೀಸನ್ ಅಲ್ಲ ಸರ್ ಇದು ನಮಗೆ, ಹಾಗಾಗಿ ಮಾಲ್ ಸ್ವಲ್ಪ ಕಡಿಮೆ ಸ್ಟಾಕ್ ಮಾಡಿ. ಯಾವ ಸರ್ ಇದು ಗುವಾ? ಸರ್ ಅದೇ ಸರ್ ಕೆಜಿ ಪೇರ್ಲಿ ಸರ್ ಇದು. ಕೆಜಿ ಅಂದ್ರೆ ನಾಟಿ? ಹಾ ನಾಟಿನೇ ಸರ್, ಕೆಜಿ ಪೇರ್ಲಿ ಅಂತಾನೆ ಕರೀತಾರೆ ಸರ್. ಇದು ಬಾರಿ ಶಾರ್ಟ್ ಹೈಬ್ರಿಡ್ ಸರ್ ಇದು. ಸರ್ ಇದು ಶಾರ್ಟ್ ಇದರಲ್ಲೇ ಬರುತ್ತೆ ಸರ್. ಇಲ್ಲಿ ನೋಡಿ ಸರ್ ಪೇರ್ಲೆ ಬಂದಿರುತ್ತೆ ಆಲ್ರೆಡಿ. ಒಂದ್ ಗಿಡ ಏನ್ ಬೀಳುತ್ತೆ ಸರ್ ಇದು 160 ರೂಪಾಯಿ ನಾವು ಮಾಡ್ತಾ ಇದ್ದೀವಿ ಒಂದ್ ಗಿಡ? ಹಾ. ಇದೆಲ್ಲ ಫ್ಲವರಿಂಗ್ ಸರ್. ಇದು ಡೇರೆ ಅಂತ ಕರೀತಾರೆ ನೋಡಿ, ಇದು ಡೇರೆ ಅಂತಾರೆ. ಸಣ್ಣ ಮಟ್ಟದಲ್ಲಿ ಮಾಡಿದೀವಿ ಸರ್.